ರಾಜ್ಯದಲ್ಲಿ ಆಪರೇಷನ್ ಹಸ್ತದ ಸದ್ದು ಗದ್ದಲ ಜೋರಾಗಿದೆ. ಯಾರನ್ನು ಕರೆದಿಲ್ಲ ಅಂತ ಇವರು, ನಮ್ಮವರು ಯಾರು ಹೋಗೋದಿಲ್ಲ ಅಂತ ಅವರು. ಆದ್ರೆ ರಾಜಕೀಯದಲ್ಲಿ ಹೇಳಿದ ಹಾಗೇ ಆಗಬೇಕು ಅನ್ನೋ ರೂಲ್ಸ್ ಇಲ್ಲ. ಹೇಳೋದು ಹೇಳಿ ಮಾಡೋದು ಮಾಡ್ತಿದ್ದಾರೆ ನಮ್ಮ ರಾಜಕೀಯ ನಾಯಕರು. ಹೀಗಾಗಿ ಜಂಪಿಂಗ್ ಸ್ಟಾರ್ಗಳು ರಾಜಕೀಯದ ಆಗಸದಲ್ಲಿ ಮಿಂಚು ಹರಿಸೋಕೆ ಶುರು ಮಾಡಿದ್ದಾರೆ. ಆಪರೇಷನ್ ಅಂದ್ರೆ ಬಿಜೆಪಿ ಅನ್ನೋ ಮಾತಿದೆ. ಅಂಥ ಬಿಜೆಪಿಗೆ ಡಿಕೆ ಶಿವಕುಮಾರ್ ಟಕ್ಕರ್ ಕೊಡುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಆಪರೇಷನ್ ಕಾಂಗ್ರೆಸ್ ಆರಂಭಿಸಿದ್ದು ಬಿಜೆಪಿಯ ಬಲಿಷ್ಠ ನಾಯಕರು ಕೈ ಹಿಡಿಯುವ ನಿರೀಕ್ಷೆ ಇದೆ. ಶಾಸಕ ಎಸ್.ಟಿ. ಸೋಮಶೇಖರ್ ಬಳಿಕ ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಇಂದು ಸಭೆ ನಡೆಸಿದ್ದು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರು ಸುಳಿವು ನೀಡಿದ್ದಾರೆ. ಈ ತನಕ ಆ ವಿಷಯದಲ್ಲಿ ಯಾವ ಮುಖಂಡ ಜೊತೆನೂ ಚರ್ಚೆ ಮಾಡಿಲ್ಲ, ಯಾವ ಜೊತೆನೂ ಚರ್ಚೆ ನನಗಿರ್ತಕ್ಕಂಥ ಜಿಜ್ಞಾಸೆ ಅಥವಾ ನೋವು, ಯಾವ ಪಕ್ಷದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದು ಪಕ್ಷವನ್ನು ಗೆಲ್ಲಿಸಬೇಕಿತ್ತು ಅದೇ ಜನ ಪಕ್ಷದ ಜವಾಬ್ದಾರಿ ಸ್ಥಾನದಲ್ಲಿದ್ದು ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸಲೇಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ನಿರ್ಮಾಣ ಆಯಿತು. ಇದನ್ನ ಎಲ್ಲ ಹೇಳ್ಕೊಳ್ಬೇಕು ಅಂತ ಹೇಳಿದ್ದೀವಿ, ಎಲ್ಲ ಪ್ರಸ್ತಾವ ಹೇಳಬೇಕು ಅಂತ ಪ್ರಸ್ತಾವ ಮಾಡಿದ್ದೀವಿ. ಪಕ್ಷದ ಯಾವ ಹಿರಿಯ ನಾಯಕರು ತಿಳಿಸಬೇಕು ಅಂತ ತಿಳಿಸಿದ್ದೀವಿ. ಮಾನ್ವೀಯ ಬಿಜೆಪಿ ಪರಾಜಿತ ಅಭ್ಯರ್ಥಿ ಬಿ.ವಿ. ನಾಯಕ್ ಕೂಡ ಕಾಂಗ್ರೆಸ್ ಸೇರಿದ್ರೂ ಅಚ್ಚರಿ ಇಲ್ಲ. ಸುರಪುರದ ಶಾಸಕ ರಾಜ ವೆಂಕಟಪ್ಪ ನಾಯಕ್ ನೇತೃತ್ವದಲ್ಲಿ ರಾಮನಗರದಲ್ಲಿ ಡಿಕೆ ಸುರೇಶ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಈಗಿನ ಸಂದರ್ಭದಲ್ಲಿ ನಾನು ಯಾವುದೇ ವಿಚಾರದಲ್ಲಿ ಯಾವುದೇ ನಾಯಕರನ್ನು ಭೇಟಿಯಾಗಿಲ್ಲ, ಭೇಟಿಯಾಗಿ ಮಾತಾಡುವಂಥ ಸಂದರ್ಭ ಬಂದಿಲ್ಲ. ಬಟ್ ನಾನು ಒಂದು ಪಕ್ಷದಲ್ಲಿ ಇದ್ದೀನಿ. ಈಗ ಚುನಾವಣೆಗೆ ನನಗೆ ಮತ್ತೆ ಲೋಕಸಭಾ ಚುನಾವಣೆಗೆ ಹೋಗ್ಬೇಕೆಂಬ ಒಂದು ವಿಧಾನಸಭೆ ಚುನಾವಣೆ ಈಗ 3 ತಿಂಗಳಾಗಿದೆ. ಮತ್ತೆ ಆ ಚುನಾವಣೆ ವಿಚಾರದಲ್ಲಿ ನನಗೆ ಆಸಕ್ತಿ ಇಲ್ಲ ಈಗ ಮತ್ತೆ. ಆಪರೇಷನ್ ಕಾಂಗ್ರೆಸ್ ನಡೆಯುತ್ತಿದೆ ಅನ್ನೋ ಸತ್ಯವನ್ನ ಇವತ್ತು ಕಾಂಗ್ರೆಸ್ ನಾಯಕರೇ ಬಹಿರಂಗವಾಗಿ ಒಪ್ಪಿದ್ದಾರೆ. ಎಲ್ಲರ ಹತ್ರನೂ ಮಾತುಕತೆ ನಡೀತಾ ಇದ್ದಾರೆ. ನಾನು ಪರಿಷತ್ಗೆ ಸುಧಾಮ್ ದಾಸ್ ಪರಿಸ್ಥಿತಿಲಿಲ್ಲ. ಒಂದು ಸ್ವಲ್ಪ ದಿವಸ ಕಾಲಾವಕಾಶ ಕೊಡಿ. ಖಂಡಿತ ಜನತಾದಳದಿಂದ ಬಿಜೆಪಿಯಿಂದ ಸಾಕಷ್ಟು ಜನ ನಮ್ಮ ಪಕ್ಷಕ್ಕೆ ಬರ್ಲಿಕ್ಕೆ ತಯಾರಿದ್ದಾರೆ. ಒಂದು 10ರಿಂದ 15 ಜನ ಬರ್ಬೋದು. ಶಾಸಕರು ಯಾರು ಬರ್ತಾರೆ ಗೊತ್ತಿಲ್ಲ ನನಗೆ, ಆದರೆ ಕೆಲವರು ಬರ್ತಾರೆ ಅಂತ ಹೇಳಿ ಮಾತಿದೆ. ಬರೋರನ್ನ ನಾವು ಕರ್ಕೊಳ್ತೀವಿ, ಏನು ತೊಂದರೆ ಇಲ್ಲ. ಪರಿಷತ್ಗೆ ಸುಧಾಮ್ ದಾಸ್ ರಾಜಕೀಯ ಮಾಡಬೇಕಾಗ್ತದೆ. ನಾವು ನೋಡಿ ತಪ್ಪು ಮಾಡಿರ್ತಾರೆ, ತಪ್ಪು ಒಪ್ಪಿಕೊಂಡು ಬಂದಾಗ ನೋಡುವಂತ ಸಂದರ್ಭದಲ್ಲಿ ಬಿಜೆಪಿಯಿಂದ ಯಾರೂ ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನಮ್ಮ ಪ್ರಮುಖ ಪದಾಧಿಕಾರಿಗಳು ಆ ರೀತಿ ಯಾವುದೇ ಈಗ ನಮ್ಮ ಗಮನಕ್ಕೆ ಬಂದಿಲ್ಲ. ಮತ್ತು ಅವರು ಸೋಮಶೇಖರ್ ಅವ್ರ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಿ, ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾವು ಹೋಗೋದಿಲ್ಲ ಅಂತ. ಮುನಿರತ್ನ ಅವರು ಕೊಟ್ಟಿದ್ದಾರೆ, ಹೆಬ್ಬಾರ್ ಅವರು ಕೊಟ್ಟಿದ್ದಾರೆ. ಪಾರ್ಟಿಯಿಂದ ಯಾರೂ ಬಿಟ್ಟು ಹೋಗ್ತಾ ಇಲ್ಲ. ಮತ್ತು ನಾನು ರಾಜ್ಯ ಅಧ್ಯಕ್ಷರಿಗೆ ಬೊಮ್ಮಾಯಿ ಅವರಿಗೂ ಮಾತಾಡಿದ್ದೀನಿ, ಮಾಜಿ ಮುಖ್ಯಮಂತ್ರಿಗಳಿಗೆ. ಅವ್ರು ಯಾರೂ ಹೋಗ್ತಾ ಇಲ್ಲ. ಈ ಮಾತುಗಳ ನಡುವೆ ಯಾರೆಲ್ಲ ಆಪರೇಷನ್ಗೆ ಒಳಗಾಗ್ತಿದ್ದಾರೆ ಅನ್ನೋ ಗುಮಾನಿ ಎದ್ದಿದೆ. ಅವರು ಕೂಡ ತಮ್ಮ ನಡೆ ಬಗ್ಗೆ ನುಡಿದಿದ್ದಾರೆ. ಹಾಗಾದ್ರೆ ಯಾರ್ಯಾರ ವಾದ ಯಾವ ರೀತಿ ಇದೆ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಮಹಾಲಕ್ಷ್ಮಿ ಲೇಔಟ್ನ ಹಾಲಿ ಶಾಸಕರು ಕೆ ಗೋಪಾಲಯ್ಯ ಅವರು ಆಪರೇಷನ್ ಹಸ್ತಕ್ಕೆ ಒಳಗಾಗ್ತಿದ್ದಾರೆ ಅನ್ನೋ ಗುಮಾನಿ ಇದೆ. ಇದೇ ವಿಚಾರಕ್ಕೆ ಪ್ರಶ್ನೆ ಮಾಡಿದಾಗ ನಾನು ಬಿಜೆಪಿಯಲ್ಲೇ ಆರಾಮಾಗಿದ್ದೇನೆ, ಮುಂದೆ ಮಗನನ್ನ ನಿಲ್ಲಿಸ್ತೀನಿ, ನಾನ್ ಸ್ಪರ್ಧೆ ಮಾಡೋ ಯಾವುದೇ ಇಂಗಿತ ಇಲ್ಲ, ಇಲ್ಲಿಂದ ಅಲ್ಲಿ ಹೋಗಿ ಮತ್ತೊಂದು ಬೈ ಎಲೆಕ್ಷನ್ನ ಸಹವಾಸ ನನಗೆ ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಮತ್ತೊಂದ್ ಕಡೆ ಬೈರತಿ ಬಸವರಾಜ್ ಕೆಆರ್ಪುರಂನ ಶಾಸಕರು ಅವ್ರು ಹೇಳ್ತಿರೋದೇನು, ನಾನ್ ಬಿಜೆಪಿ ಬಿಡೋದಿಲ್ಲ, ಕಾಂಗ್ರೆಸ್ ಸೇರೋದೂ ಇಲ್ಲ, ಅಧಿಕಾರ ಶಾಶ್ವತ ಅಲ್ಲ, ಸಮುದಾಯದ ನಾಯಕರಲ್ಲಿ ಮುಂಚೂಣಿಯಲ್ಲಿದ್ದೇನೆ, ಹಾಗಾಗಿ ಈ ಊಹಾಪೋಹಗಳು ಅನ್ನೋ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇವರ ಜೊತೆಯಲ್ಲೇ ಕೇಳಿಬರ್ತಾ ಇರೋ ಮತ್ತೊಂದು ಪ್ರಮುಖ ಹೆಸರು ಯಲ್ಲಾಪುರದ ಶಾಸಕರು ಶಿವರಾಮ್ ಹೆಬ್ಬಾರ್. ನಾನ್ ಬಿಜೆಪಿ ಶಾಸಕ, ಬಿಜೆಪಿಯಲ್ಲೇ ಉಳಿತೇನೆ ಅಂತ ಹೇಳಿ ಘಂಟಾಘೋಷವಾಗಿ ಹೇಳ್ಬಿಟ್ಟಿದ್ದಾರೆ. ಬಿಜೆಪಿ ಮೇಲೆ ಬೇಸರ, ನಮ್ಮವರಿಂದಲೇ ಸೋಲಿಸೋಕೆ ಯತ್ನ ಅನ್ನೋ ಮಾತು ಕೂಡ ಅವ್ರು ಆಡಿರೋದು ಅನುಮಾನವನ್ನ ಹೆಚ್ಚಿಸಿದೆ. ಇದರ ಜೊತೆಯಲ್ಲೇ ಹಿರಿಯೂರಿನ ಪರಾಜಿತ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಕೂಡ ಆಪರೇಷನ್ ಹಸ್ತಕ್ಕೆ ಒಳಗಾಗ್ತಿದ್ದಾರೆ ಅನ್ನೋ ಮಾತಿದೆ. ಸ್ವಲ್ಪ ಸಮಯಾವಕಾಶ ಕೇಳಿದ್ರಂತೆ ಪೂರ್ಣಿಮಾ ಸೋತಿದ್ದಕ್ಕೆ ಕಡೆಗಣನೆ ಆಗ್ತಾ ಇದೆ ಅಂತ ಹೇಳಿ ಬಿಜೆಪಿಯವ್ರ ಮೇಲೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಚುನಾವಣೆಗೆ ಮುಂಚೆ ಯಾವ ರೀತಿ ಕೂಗು ಕೇಳೋಕ್ ಸಿಗ್ತಾ ಇತ್ತು, ಕಾಂಗ್ರೆಸ್ ಸೇರ್ತಾರೆ ಪೂರ್ಣಿಮಾ ಅಂತ, ಈಗ ಕೂಡ ಅಂಥದ್ದೇ ಒಂದು ಸುದ್ದಿ ಹರಿದಾಡ್ತಾ ಇದೆ. ಹಾಗೆ ಮತ್ತೊಂದು ಪ್ರಮುಖ ಹೆಸರು ಕಳೆದ 3-4 ದಿನದಿಂದ ಹರಿದಾಡ್ತಾ ಇರೋದು ಎಸ್.ಟಿ. ಸೋಮಶೇಖರ್ ಅವರು, ಯಶವಂತಪುರದ ಶಾಸಕರು. ಡಿಕೆ ಶಿವಕುಮಾರ್ ಅವರ ಜೊತೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ ಹೊರತು ಆ ಪಕ್ಷಕ್ಕೆ ಹೋಗೋದ್ರ ಬಗ್ಗೆ ನಾನು ಎಲ್ಲೂ ಚರ್ಚೆ ಮಾಡಿಲ್ಲ. ಬಿಜೆಪಿ ಮೇಲೆ ಬೇಸರ ಇರೋದ್ ನಿಜ, ಎಲ್ಲವನ್ನ ಕೂಡ ಕಾಲ ನಿರ್ಣಯಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಎಸ್.ಟಿ. ಸೋಮಶೇಖರ್. ಮಾತುಗಳು ಈ ರೀತಿ ಇದ್ರೆ ನಡೆ ಯಾವ ರೀತಿ ಇರುತ್ತೆ ಅನ್ನೋ ಪ್ರಶ್ನೆ ಮತ್ತೂ ಕೂಡ ಮುಂದುವರೆದಿದೆ. ಮತ್ತೊಂದು ಕಡೆ ಸುಭದ್ರ ಬಹುಮತವಿದ್ರೂ ಕೂಡ ಆಪರೇಷನ್ ಮಾಡಿ ಲೋಕಾಸಮರವನ್ನ ಮತ್ತಷ್ಟು ಬಲದೊಂದಿಗೆ ಎದುರಿಸೋಕೆ ಸಿದ್ಧವಾಗ್ತಾ ಇದೆ ಕಾಂಗ್ರೆಸ್.
ಸೋತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರೋ ಬಿಜೆಪಿ ಇದನ್ನ ನೋಡ್ಕೊಂಡು ಸುಮ್ಮನೆ ಕೂರಕ್ಕಾಗತ್ತಾ? ಯಾರು ಬಾಂಬೆ ಬಾಯ್ಸ್ರನ್ನ ಪಕ್ಷಕ್ಕೆ ಕರೆಸ್ಕೊಂಡು ಮಿನಿಸ್ಟರ್ ಮಾಡಿದ್ರು ಅವ್ರಿಗೇನೆ ಹೊಣೆ ಕೊಟ್ಟು ಉಳಿಸ್ಕೊಳ್ಳಿ ಅವರನ್ನ ಅಂತ ಹೇಳಿದೆ ಪಕ್ಷ. ಶಾಸಕರನ್ನ ಉಳಿಸಿಕೊಳ್ಳಲು ಬಿಜೆಪಿ ಸರ್ಕಸ್. ಮತ್ತೆ ಯಡಿಯೂರಪ್ಪಗೆ ಮೊರೆ ಹೋದ ಕೇಸರಿ ಸೇನೆ. ಕೊನೆಗೂ ಬಿಜೆಪಿ ಕಣ್ಬಿಟ್ಟಿದೆ. ಶಾಸಕರನ್ನು ಉಳಿಸಿಕೊಳ್ಳೋಕೆ ಕಸರತ್ತು ಶುರುವಾಗಿದೆ. ಪರಿಸ್ಥಿತಿ ನಿಭಾಯಿಸುವ ಹೊಣೆಯನ್ನ ಯಡಿಯೂರಪ್ಪನವರಿಗೆ ನೀಡಲಾಗಿದೆ. ಆದ್ದರಿಂದ ಯಡಿಯೂರಪ್ಪ ಮನೆಯಲ್ಲಿ ಶಾಸಕರು ಸಂಸದರ ಸಭೆ ನಡೆದಿದೆ. ಮುನಿರತ್ನ, ನಿರಾಣಿ, ಗೋಪಾಲಯ್ಯ ಸೇರಿದಂತೆ ಬಹುತೇಕ ಎಲ್ಲಾ ಶಾಸಕರು ಸಭೆಯಲ್ಲಿ ಹಾಜರಿದ್ರು. ಯಡಿಯೂರಪ್ಪನವರು ಶಾಸಕರ ಕುಂದುಕೊರತೆ ಕೇಳಿದ್ರು. ಯಾವುದೇ ಕಾರಣಕ್ಕೂ ಪಕ್ಷ ಬಿಡಬೇಡಿ, ನಿಮ್ಮ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಹೇಳಿದ್ದಾರಂತೆ. ಪಕ್ಷ ಬಿಟ್ಟು ಹೋಗುವಂಥವ್ರು ಯಾರೂ ಇಲ್ಲ, ಎಲ್ಲರೂ ಸಹ ನಮ್ಮ ಜೊತೆಗೆ ಇದ್ದಾರೆ. ಯಾರೋ ಒಬ್ಬಿಬ್ರು ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ರೆ ಅವ್ರನ್ನು ಕರೆಸಿ ಮಾತನಾಡ್ತಾ ಇದ್ದೀವಿ. ನನ್ನ ಪ್ರಕಾರ ಯಾರೂ ಪಕ್ಷ ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ವಿಶ್ವಾಸ ನನಗಿದೆ. ಆಪರೇಷನ್ ಹಸ್ತ ವದಂತಿಗಳ ಬೆನ್ನಲ್ಲೇ ಎಸ್ಟಿ ಸೋಮಶೇಖರ್ ಬೆಂಗಳೂರಿನ ಆರ್ಟಿ ನಗರದಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರಂತೆ. ನಮ್ಮ ಬೆಂಬಲಿಗರು ಅಸಮಾಧಾನ ಹೇಳ್ಕೊಂಡಿದ್ದಾರೆ, ದೂರು ಕೊಟ್ಟರೂ ಕ್ರಮ ಆಗಿಲ್ಲ ಅಂದ್ರೆ ಏನರ್ಥ? ಬೆಲೆ ಇಲ್ಲದಿದ್ರೆ ಇಲ್ಲಿ ಯಾಕಿರಬೇಕು ಅಂತ ಸೋಮಶೇಖರ್ ಪ್ರಶ್ನೆ ಮಾಡಿದ್ದಾರಂತೆ. ಸಿದ್ದರಾಮಯ್ಯ ಮುಗಿಸಲು ಡಿಕೆ ಶಿವಕುಮಾರ್ ಪ್ಲಾನ್. ಕಾಂಗ್ರೆಸ್ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ ಯತ್ನಾಳ್. ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಮುಗಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಇದಕ್ಕಾಗಿ ದಿಲ್ಲಿಯಲ್ಲಿ ಯಾರ್ಯಾರ ಮನೆಗೆ ಹೋಗಿದ್ದಾರೆ, ಯಾರ್ಯಾರನ್ನ ಬ್ಲಾಕ್ ಮೇಲ್ ಮಾಡಿದ್ದಾರೆ ಎಂಬುದು ನನಗೆ ಗೊತ್ತಿದೆ ಅಂತ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯನವ್ರು ಇಳಿಸ್ಲಕ್ಕೆ ಏನು ಕುತಂತ್ರಗಳನ್ನು ನಡೆಸ್ಯಾರ ಅವರು. ಸಿದ್ದರಾಮಯ್ಯನವ್ರನ್ನ ಮುಗಿಸುವಂಥ ಎಲ್ಲ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ಉದ್ದೇಶದಿಂದ BJP ಶಾಸಕರು ಬರ್ತಾ ಇದ್ದಾರೆ ಅಂತ ಇವ್ರು ಊಹಾಪ ಮಾಡ್ತಾರೆ. 35-40 ಸೀಟ್ ನಂದರೆ ಮಾಡ್ಕೋಬೇಕಂತೇಳಿ ಪಾಪ ಮೆಂಟಲ್ ಗಿರಾಕಿ ಮಾಡ್ಲಕತ್ತ. ಈಗ ಸೂಪರ್ CM ಅವರೇ ಪಾಪ ಸಿದ್ದರಾಮಯ್ಯನವರು ಏನಾಗ್ಯಾರ, ಸುಮ್ಮ ಒಬ್ಬ ಮುಖ್ಯಮಂತ್ರಿ ಹುದ್ದೆದಾಗ ಕೂತಾರ. ಅವ್ರದ್ದು ಏನೂ ನಡೀತಾ ಇಲ್ಲ, ಎಲ್ಲ DCM. ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ನಡೆಸಲಿಕ್ಕೆ ಬಿಜೆಪಿ ನಿರ್ಧರಿಸಿದೆ. ಆಗಸ್ಟ್ 23ಕ್ಕೆ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟ ಮಾಡ್ತೀವಿ ಅಂತ ಯಡಿಯೂರಪ್ಪ ಗುಡುಗಿದ್ರೆ ಬೊಮ್ಮಾಯಿ, ಅಶೋಕ್, ಗೋಪಾಲಯ್ಯ ಸೇರಿದಂತೆ ಹಲವರು ಕಾಂಗ್ರೆಸ್ಗೆ ಯಾರು ಹೋಗಲ್ಲ ಅಂದಿದ್ದಾರೆ. ಪ್ರತಿನಿತ್ಯ ವರ್ಗಾವಣೆ ದಂಧೆ ನಡೀತಾ ಇದೆ, ವಸೂಲಿ ನಡೀತಾ ಇದೆ, ಅಭಿವೃದ್ಧಿ ಕಾರ್ಯ ಸಂಪೂರ್ಣ ಸ್ಥಗಿತ ಆಗಿದೆ. ಒಂದು ರೀತಿ ಪಾಪರ್ ಆಗಿದೆ ಈ ಸರ್ಕಾರ. ಒಂದು ರೀತಿ ಸರ್ಕಾರ ಖಜಾನೆಯನ್ನು ದೋಚುವಂತ, ಲೂಟಿ ಮಾಡುವಂತ ಒಂದು ಕೆಲಸದಲ್ಲಿ ತಲ್ಲೀನರಾಗಿರುವಂತಹ ಈ ಸಂದರ್ಭದಲ್ಲಿ ಇದರ ವಿರುದ್ಧ ದೊಡ್ಡ ಹೋರಾಟವನ್ನ ಈ ತಿಂಗಳು 23ರಂದು ಮಾಡ್ತಾ ಇದ್ದೇವೆ. ಈ ಸರ್ಕಾರ ಮೊದಲನೇ ದಿವಸದಿಂದನೂ ಕೂಡ ಯಾರಾದರೂ ಅವ್ರಿಗೆ ಟೀಕೆ ಮಾಡಿದ್ರೆ ಇವತ್ತು ಅವರ ವಿರುದ್ಧ ಕೇಸ್ ಹಾಕುವಂತ ದಮನಕಾರಿಯಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಸರ್ವಾಧಿಕಾರ ನಡೀತಾ ಇದೆ. ಏನ್ ನಡೆಸ್ತಾ ಇದ್ದೀರಿ ನೀವು? ಸರ್ಕಾರ ಪೊಲೀಸ್ ರಾಜ್ಯ ಮಾಡಿಟ್ಟಿದ್ದೀರಿ. ಇದನ್ನ ನಿಮ್ಮ ವಿರುದ್ಧ ಯಾರು ಕೂಡ ಧ್ವನಿ ಎತ್ತಬಾರ್ದು. ಧ್ವನಿ ಎತ್ತಿದ್ರೆ ನಾವು ನಿಮ್ಮನ್ನ ಒಳಗಡೆ ಹಾಕ್ತೀವಿ ಅನ್ನುವಂತ ಸಂದೇಶ ಕಳಿಸ್ತಾ ಇದ್ರಿ. ಇದರ ವಿರುದ್ಧ ದೊಡ್ಡ ಧ್ವನಿಯನ್ನ ನಾವು ಎತ್ತೇವೆ. ಇವತ್ತು ಹೇಳ್ತಾರೆ, ನಿನ್ನೆ ಸಂಜೆ ನೀವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರ ಅಂತ. ನಾನು ಏನಾದ್ರೂ ಭೇಟಿ ಮಾಡಿದ್ರೆ ಬಹಿರಂಗವಾಗಿ ನೇಣಾಕಂತೀನಿ. 5 ವರ್ಷ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತೇವೆ, ಆ ಶಕ್ತಿ ಇದೆ, ಕೆಲಸ ಮಾಡೋದಕ್ಕೆ ಶಕ್ತಿ ಇದೆ. ದಯಮಾಡಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನ ದಯಮಾಡಿ ಮಾಡಬೇಡಿ. ನಾವು ಭಾರತೀಯ ಜನತಾ ಪಕ್ಷದಲ್ಲೇ ಉಳಿತೀವಿ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಪುನರುಚ್ಚರಿಸ್ತೀನಿ. ಬೈರತಿ ಬಸವರಾಜ ಆಗಲಿ, ನಾನಾಗಲಿ, ಗೋಪಾಲಯ್ಯ ಅವರಾಗಲಿ, ನಾವು ಯಾರು ಸಹ ಹೋಗೋ ಪ್ರಶ್ನೆನೇ ಇಲ್ಲ. ಎಂಥ ಪರಿಸ್ಥಿತಿಯಲ್ಲೂ ನಾವು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮೇಲೆ ನಮ್ಗೆ ಎಷ್ಟು ತೊಂದರೆ ಬೇಕಾದ್ರೂ ಕೊಡಲಿ, ನಾವು ಬಿಜೆಪಿನಲ್ಲಿ ಇರ್ತೀವಿ. 5 ವರ್ಷ ವಿರೋಧ ಪಕ್ಷದಲ್ಲಿ ನಾವು ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಹೊರಗಿನಿಂದ ಜನ ತಂದು ಸ್ಟ್ರಾಂಗ್ ಆಗೋಕೆ ತಯಾರಾಗ್ತಿದೆ. ಆದ್ರೆ ಪತ್ರಗಳ ಮೇಲೆ ಪತ್ರ ಒಳಗೊಳಗೆ ಇರೋ ಬಿರುಕನ್ನ ಹೆಚ್ಚು ಮಾಡ್ತಾ ಇದೆ. ಶಾಸಕರ ಪತ್ರಕ್ಕೆ ಅನುದಾನ ನೀಡಿ ಸಿಎಂ ಸಮಾಧಾನ ಮಾಡೋ ಹೊತ್ತಿಗೆ ಮತ್ತೊಂದು ಪತ್ರ ಉದ್ಭವ ಆಗಿ ಹೊಸ ತಲೆಬಿಸಿ ತಂದಿದೆ. ಪತ್ರ ಬರೆದವರು ಸಚಿವರಾಗಿರೋದ್ರಿಂದ ಪರಿಸ್ಥಿತಿ ಸಹಜವಾಗಿ ಗಂಭೀರವಾಗಿದೆ. ಅಂದು ಸಚಿವರ ವಿರುದ್ಧ ಶಾಸಕರುಗಳ ಪತ್ರ ಸಮರ. ಈಗ ಎಂಎಲ್ಸಿ ವಿರುದ್ಧ 4 ಸಚಿವರಿಂದ ಖರ್ಗೆ ಪತ್ರ. ಬಸವರಾಜ ರಾಯರೆಡ್ಡಿ, ಬಿಆರ್ ಪಾಟೀಲ್ ಸೇರಿ 30ಕ್ಕೂ ಹೆಚ್ಚು ಶಾಸಕರು ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದು, ಸರ್ಕಾರದ ಮೇಲೆ, ಮಂತ್ರಿಗಳ ಮೇಲೆ ಸಿಟ್ಟು ಹೊರಹಾಕಿದ್ದು, ಆಮೇಲೆ ಶಾಸಕರುಗಳ ಪತ್ರಕ್ಕೆ ನಕಲಿ ಅನ್ನೋ ಮುದ್ರೆ ಒತ್ತಿದ್ದು ಎಲ್ಲವೂ ಎಲ್ಲರಿಗೂ ಗೊತ್ತು. ಈಗ ಇನ್ನೊಂದು ಪತ್ರ ಕಾಂಗ್ರೆಸ್ನಲ್ಲಿ ಸಂಚಲನ ಎಬ್ಬಿಸಿದೆ. ಅದೇ ವಿಧಾನ ಪರಿಷತ್ಗೆ ಸುಧಾಮದಾಸ್ ಆಯ್ಕೆ ಮಾಡಿದ್ದನ್ನು ವಿರೋಧಿಸಿ 4 ಸಚಿವರು ಬರೆದಿರುವ ಪತ್ರ.
ಸುಧಾಮದಾಸ್ ನಾಮನಿರ್ದೇಶನಕ್ಕೆ ಆಕ್ಷೇಪಿಸಿ ಎಐಸಿಸಿ ಅಧ್ಯಕ್ಷರಿಗೆ 4 ಸಚಿವರು ಪತ್ರ ಬರೆದಿದ್ದಾರೆ. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಆಹಾರ ಸಚಿವ ಕೆಎಚ್ ಮುನಿಯಪ್ಪ, ಸಮಾಜ ಕಲ್ಯಾಣ ಸಚಿವ ಎಚ್ಸಿ ಮಹದೇವಪ್ಪ ಹಾಗೂ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ್ ಪತ್ರ ಬರೆದಿದ್ದಾರೆ. ಅಷ್ಟಕ್ಕೂ ಯಾರು ಈ ಸುಧಾಮದಾಸ್? ಸುಧಾಮದಾಸ್ ವಿರುದ್ಧ ಸಚಿವರಿಗೆ ಯಾಕೆ ಸಿಟ್ಟು? ಸುಧಾಮದಾಸ್ ಜಾರಿ ನಿರ್ದೇಶನಾಲಯದ ಮಾಜಿ ಅಧಿಕಾರಿ. ಕೆಲ ವರ್ಷಗಳ ಹಿಂದೆ ಏಕಾಏಕಿ ಕೆಲಸಕ್ಕೆ ರಾಜೀನಾಮೆ ನೀಡಿದ್ರು. ಮಾರ್ಚ್ 2023ಕ್ಕೆ ಮಾಹಿತಿ ಆಯುಕ್ತರ ಹುದ್ದೆಗೂ ರಾಜೀನಾಮೆ ಸಲ್ಲಿಸಿ ಕಾಂಗ್ರೆಸ್ ಪಾರ್ಟಿ ಸೇರಿದ್ರು. ಪಕ್ಷಕ್ಕೆ ಸೇರಿ ಇನ್ನೂ 4-5 ತಿಂಗಳಾಗಿಲ್ಲ. ವಿಧಾನಸಭೆ ಚುನಾವಣೆಯಲ್ಲಿ ಅವರ ಕೊಡುಗೆ ಏನೂ ಇಲ್ಲ. ಪಕ್ಷಕ್ಕಾಗಿ ದುಡಿದಿಲ್ಲ. ಆಗಲೇ ವಿಧಾನ ಪರಿಷತ್ ನಾಮನಿರ್ದೇಶನ ಸ್ಥಾನಕ್ಕೆ ಪರಿಗಣಿಸಬೇಡಿ, ಸರಿಯಲ್ಲ. ಪಕ್ಷಕ್ಕಾಗಿ ದುಡಿದ ಸಾಕಷ್ಟು ಹಿರಿಯರಿದ್ದಾರೆ. ಅವರನ್ನು ಪರಿಗಣಿಸಿ ಮೇಲ್ಮನೆಗೆ ನಾಮನಿರ್ದೇಶನ ಹೆಸರು ಅಂತಿಮಗೊಳಿಸುವ ಮುನ್ನ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಈವರೆಗೆ ರಾಜ್ಯ ನಾಯಕರಾಗಲಿ ಹೈಕಮಾಂಡ್ ಆಗಲಿ ಈ ಸಂಬಂಧ ನಮ್ಮ ಬಳಿ ಚರ್ಚೆ ನಡೆಸಿಲ್ಲ. ನಮಗೆ ಬಹಳ ಬೇಜಾರಾಗಿದೆ. ನಾವು ಇಂಥ ವ್ಯಕ್ತಿ ಮೇಲ್ಮನೆ ನಾಮನಿರ್ದೇಶಿತರಾಗುವುದನ್ನು ತೀವ್ರವಾಗಿ ವಿರೋಧಿಸುತ್ತೇವೆ. ಹಾಗಾಗಿ ಅವರ ಹೆಸರನ್ನು ಕೈಬಿಡಬೇಕು ಎಂದು ನಿಮ್ಮಲ್ಲಿ ಮನವಿ ಮಾಡುತ್ತೇವೆ. ಕಾಂಗ್ರೆಸ್ಗೆ ನಿಷ್ಠರಾಗಿರುವ ಹಾಗೂ ಹಲವು ವರ್ಷಗಳಿಂದ ಪಕ್ಷಕ್ಕೆ ದುಡಿಯುತ್ತಿರುವವರನ್ನ ಆಯ್ಕೆ ಮಾಡಿ. ಪತ್ರ ಬರೆದಿದ್ದೀವಿ. ಸುಧಾಮದಾಸ್ ಅವರು 3 ತಿಂಗಳಿಂದ ಬಂದಿದ್ದಾರೆ. ಕೆಲಸ ಮಾಡಲಿ, ಪಾರ್ಟಿಗೇನು ಅಭ್ಯಂತರ ಇಲ್ಲ. 30 ವರ್ಷ ಕೆಲಸ ಮಾಡಿರೋ ಜನ ಇದ್ದಾರೆ, ಅವ್ರಿಗೆ ಕೊಡಲಿ ಅನ್ನೋ ಅಭಿಪ್ರಾಯನೂ ವ್ಯಕ್ತಪಡಿಸಿದ್ದೀವಿ. ಅದರ ಮೇಲೆ ಹೈಕಮಾಂಡ್ ಏನು ತೀರ್ಮಾನ ಮಾಡೋದಕ್ಕೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ನಮ್ಮಲ್ಲಿ ಒಂದು ಅಭಿಪ್ರಾಯ, ಇವರಿಗಿನ್ನ ಪಕ್ಷದಲ್ಲಿ ಕೆಲಸ ಮಾಡಿರೋರು ಹೆಚ್ಚು ಇದ್ದಾರೆ, ಅವ್ರನ್ನ ಪರಿಗಣಿಸಬಹುದಾಗಿತ್ತು ಅಂತ. ಅದು ಹೈಕಮಾಂಡ್ ದೃಷ್ಟಿಯಲ್ಲಿ ಸರಿ ಇದೆ, ಅದರಿಂದ ನಾವು ಒಪ್ಕೋಬೇಕಾಗುತ್ತೆ. ಅನುದಾನ ಸಿಗದ ಸಿಟ್ಟಲ್ಲಿ ಶಾಸಕರ ಪತ್ರ. ಕೊನೆಗೂ ಹಣ ರಿಲೀಸ್ ಮಾಡಿದ ಸಿಎಂ. ಅಂದ್ಹಾಗೆ ಆಡಳಿತಾರೂಢ ಕಾಂಗ್ರೆಸ್ನ ಶಾಸಕರೇ ಅನುದಾನ ಬಿಡುಗಡೆ ಮಾಡಿಲ್ಲ ಅಂತ ಪತ್ರ ಬರೆದು ಅಸಮಾಧಾನ ಹೊರಹಾಕಿದ್ರು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ 224 ಕ್ಷೇತ್ರಗಳ ಎಲ್ಲಾ ಶಾಸಕರಿಗೂ 67 ಪರಿಷತ್ ಸದಸ್ಯರಿಗೂ ತಲಾ 50 ಲಕ್ಷದಂತೆ 145 ಕೋಟಿಯ 50 ಲಕ್ಷ ಅನುದಾನ ರಿಲೀಸ್ ಮಾಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ಆಪರೇಷನ್ನ ಚಿಂತನೆಯಲ್ಲಿದ್ರೆ ಇತ್ತ ಕುಮಾರಸ್ವಾಮಿ ನೈಸ್ ಆಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋಕೆ ಸಿದ್ಧರಾಗ್ತಿದ್ದಾರೆ. ಮೋದಿ ಬಳಿ ನೈಸ್ ಫೈಟ್ ನ ಮಾಹಿತಿ ಹೊತ್ತು ಹೋಗಿ ಕಾಂಗ್ರೆಸ್ ಅನ್ನ ಲಾಕ್ ಮಾಡೋ ಪ್ರಯತ್ನ ಮಾಡಲಿದ್ದಾರೆ. ವಿಷಯ ಗೊತ್ತಾಗ್ತಿದ್ದಂತೆ ಡಿಕೆ ಸುರೇಶ್ ರಾಂಗ್ ಆಗಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ನೈಸ್ ಫೈಟ್. ಮೋದಿಗೆ ದೂರು ಕೊಡ್ತಾರಾ ಕುಮಾರಸ್ವಾಮಿ? ನೈಸ್ ಮತ್ತು ಬೆಂಗಳೂರು ಮೈಸೂರು ಕಾರಿಡಾರ್ ಯೋಜನೆಯ ಅಕ್ರಮ ಮತ್ತೆ ಸದ್ದು ಮಾಡುತ್ತಿದೆ. ಮುಂದಿನ ವಾರ ಪ್ರಧಾನಿ ಮೋದಿ ಭೇಟಿ ಮಾಡಲು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ನೈಸ್ ಅಕ್ರಮದ ಆರೋಪಕ್ಕೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ಏಜೆನ್ಸಿಯಿಂದ ತನಿಖೆ ನಡೆಸುವಂತೆ ಕುಮಾರಸ್ವಾಮಿ ಮನವಿ ಮಾಡುವ ನಿರೀಕ್ಷೆ ಇದೆ. ನೈಸ್ ರಸ್ತೆಗೆ ಮೊದಲು ಸಹಿ ಹಾಕಿದವರು ಯಾರು? ಕಾಂಗ್ರೆಸ್ ಸರ್ಕಾರನ? ಡಿಕೆ ಶಿವಕುಮಾರ್? ನಿಮಗೆ ವ್ಯವಹಾರ ಬೇಕಿದ್ದಾಗ ನೈಸ್ ರಸ್ತೆ ಬೇಕಿತ್ತು, ಈಗ ಏನೂ ಗೊತ್ತಿಲ್ಲದವರಂತೆ ಮಾತಾಡ್ತೀರಾ ಎಂದು ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಆದರೆ ನೈಸ್ ವಿಚಾರದಲ್ಲಿ ಸಣ್ಣ ಸಾಕ್ಷಿ ತೋರಿಸಿದ್ರು ದೇವೇಗೌಡರ ಕುಟುಂಬವೇ ರಾಜಕೀಯ ನಿವೃತ್ತಿ ಪಡೆಯುತ್ತೆ ಅಂತ ಕುಮಾರಸ್ವಾಮಿ ಸವಾಲು ಹಾಕಿದ್ದಾರೆ. ಏನ್ರಿ ನೈಸ್ ರಸ್ತೆ? ಯಾರು ಅನೈಸ್ ರಸ್ತೆ ಸೈನ್ ಆಗ್ತವ್ರು? ಕಾಂಗ್ರೆಸ್? ಡಿಕೆ ಶಿವಕುಮಾರ್ ಅವರ? ನಿಮ್ಗೆ ವ್ಯವಹಾರ ಬೇಕು ಅಂತ ಅಂದಾಗ ನೈಸ್ ರಸ್ತೆ ಬೇಕಾಗಿತ್ತು, ನಾನು ಕೂಡ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ. ಇವತ್ತು ಇಡೀ ಬೆಂಗಳೂರು ಮೈಸೂರಿನ ರೈತರು ಏನಾದ್ರು ಅನ್ಯಾಯ ಆಗಿದೆ ಅಂತ ಅಂದ್ರೆ ನಿಮ್ಮಿಂದ ಅಂತಕ್ಕಂಥದ್ದನ್ನ ಮರಿಬಾರ್ದು. ನೀವು ನೈಸ್ ಕಂಪನಿಗೆ ಸೈನ್ ಹಾಕ್ದಾರ ಯಾರು? ಅವ್ರು ಹೇಳಿರೋದೇನು? ಬೆಂಗಳೂರು ಮೈಸೂರು ರಸ್ತೆ ಮಾಡಲಿಕ್ಕೆ ದೇವೇಗೌಡರು ಸೈನ್ ಹಾಕಿದ್ರು ಅಂತ. ದೇವೇಗೌಡರು ಸೈನ್ ಹಾಕಿದ್ದು ಇವರಿಬ್ಬರು ಅಣ್ಣ ತಮ್ಮಂದರಿಗೆ ಆ ನೈಸ್ ರಸ್ತೆ ಹೆಸರಿನಲ್ಲಿ ಅವನ ಜೊತೆ ಶಾಮೇಲ್ ಆಗ್ಬಿಟ್ಟು ಜಮೀನು ಹೊಡಿರಿ ರೈತರದು ಅಂತ ದೇವೇಗೌಡರು ಸೈನ್ ಹಾಕಿದ್ದು. ಇವರಿಗೆ ವ್ಯವಹಾರ ಮಾಡ್ಕೊಂಡಿದ್ರೆ ಇವರು ಒಂದ್ ಸಣ್ಣ ಸಾಕ್ಷಿ ಇಟ್ರೆ ರಾಜಕೀಯ ನಿವೃತ್ತಿ ಹೊಂದ್ಬಿಡ್ತೀವಿ ಎಂಟರ್ ದೇವೇಗೌಡರ ಕುಟುಂಬ. ಧರ್ಮ ರಾಜಕಾರಣದ ವಸ್ತುವಲ್ಲ. ಆದರೆ ದುರಾದೃಷ್ಟವಶಾತ್ ರಾಜಕೀಯ ಪಕ್ಷಗಳು ಧರ್ಮಾಧಾರಿತ ರಾಜಕಾರಣದಿಂದ ಹಿಂದೆ ಸರಿಯೋದೇ ಇಲ್ಲ. ಇವತ್ತು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಅನುದಾನ ತಡೆ ಹಿಡಿಯುವಂತೆ ಆದೇಶಿಸಿತ್ತು ಕಾಂಗ್ರೆಸ್. ಇತ್ತ ಯತ್ನಾಳ್ ಬುದ್ಧಿಜೀವಿಗಳನ್ನ ಜರಿಯೋ ಬರದಲ್ಲಿ ನಾಲಗೆ ಹಾರಿಬಿಟ್ಟಿದ್ದಾರೆ. ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಅನುದಾನ ತಡೆ. ಆಕ್ರೋಶ ಹೆಚ್ಚಾಗುತ್ತಿದ್ದಂತೆಯೇ ಆದೇಶಕ್ಕೆ ಬ್ರೇಕ್.
ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಅದೇನು ಮಾಡ್ತಿದ್ಯೋ ಆ ಸಿದ್ದರಾಮಯ್ಯನವರೇ ಬಲ್ರು. ಆಗಾಗ ವರ್ಗಾವಣೆ ಮಾಡ್ತಾರೆ, ಸ್ವಲ್ಪ ಸಮಯದ ಬಳಿಕ ತಡೆ ಹಿಡಿತಾರೆ. ಇದೀಗ ಮುಜರಾಯಿ ಇಲಾಖೆಯಲ್ಲೂ ಅಂಥದ್ದೇ ಘಟನೆ ನಡೆದಿದೆ. ಬೆಳಗ್ಗೆ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಅನುದಾನ ತಡೆ ಹಿಡಿಯುವಂತೆ ಧಾರ್ಮಿಕ ದತ್ತಿ ಇಲಾಖೆ ಆದೇಶಿಸಿತ್ತು. ಯಾವಾಗ ಆಕ್ರೋಶ ಹೆಚ್ಚಾಯಿತೋ ಆದೇಶ ಹಿಂಪಡೆಯಬೇಕು ಎಂದು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಸೂಚಿಸಿದ್ದಾರೆ. ಸಾಹಿತಿಗಳೆಲ್ಲ ಕಾಂಗಿಗಳು, ಅವರು ಲದ್ದಿಜೀವಿಗಳು. ಆರ್ಎಸ್ಎಸ್ ರಾಷ್ಟ್ರೀಯ ಸುಳ್ಳುಗಾರಿಕೆ ಸಂಸ್ಥೆ ಎಂದಿದ್ದ ಚಿಂತಕ ಕೆಎಸ್ ಭಗವಾನ್ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಅವರನ್ನು ಬುದ್ಧಿಜೀವಿಗಳಲ್ಲ ಲದ್ದಿಜೀವಿಗಳು ಎನ್ನಬೇಕು ಎಂದು ವ್ಯಂಗ್ಯವಾಡಿದ್ದಾರೆ. ಅವೆಲ್ಲ ಲೋಫರ್ಸ್ ಅದಾರ, ಅವ್ರು ಸಾಹಿತಿಗಳಲ್ಲ, ಪೇಮೆಂಟ್ ಗಿರಾಕಿಗಳು. ಕಮ್ಯುನಿಸ್ಟರು ಮತ್ತು ಕಾಂಗ್ರೆಸ್ಸಿನ ಏಜೆಂಟ್ರು ತಿಂಗಳವ್ರಿಗೆ ಪೇಮೆಂಟ್ ಆಗ್ತದೆ. RSSಗೆ ಬೈಲಿಕ್ಕೆ, ವಿಶ್ವ ಹಿಂದೂ ಪರಿಷತ್ಗೆ ಬೈಲಿಕ್ಕೆ, ಹಿಂದುತ್ವಕ್ಕೂ ಬೈಲಿಕ್ಕೆ, BJPಗೆ ಬೈಲಿಕ್ಕೆ ಪೇಮೆಂಟ್ ಗಿರಾಕಿಗಳು ಅದಾವೆ ಕರ್ನಾಟಕದಲ್ಲಿ. ಅವೆಲ್ಲ ಅಂಥವ್ರ ಬಗ್ಗೆ ನೀವು ಹೆಚ್ಚು ಇಂಪಾರ್ಟೆನ್ಸ್ ಕೊಡೇಬಾರ್ದು. ಅವರೇ ಬರ್ಸೋಣ ಅಂದರೆ ಸೆಕ್ಯೂರಿಟಿ ತಗೋರು ಕಳ್ಳ ನನ್ನ ಮಕ್ಕಳು. ಒಂದು 2 ಗನ್ಮ್ಯಾನ ಇಟ್ಕೊಂಡು ಅಡ್ಡಾಡೋರು. ಅವ್ರ ಗನ್ಮ್ಯಾನಗಳು ಚಹಾ ಕುಡಿಸೋದು ತಾಕತ್ತಿರೋದಿಲ್ಲ ಮಕ್ಕಳಿಗೆ. ಕಾಂಗ್ರೆಸ್ ಘೋಷಿಸಿದ್ದ ಗ್ಯಾರಂಟಿ ಅನುಷ್ಠಾನ ಒಂಥರ ಮೆಗಾ ಸೀರಿಯಲ್ ಆಗ್ಬಿಟ್ಟಿದೆ. ಒಂದೊಂದೇ ವಿಘ್ನಗಳನ್ನ ನಿವಾರಿಸಿಕೊಳ್ತಾ ಜಾರಿ ಮಾಡೋ ಪ್ರಯತ್ನ ಮಾಡ್ತಿರುವಾಗಲೇ ಮತ್ತಷ್ಟು ಗೋಜಲು ಗೊಂದಲ ಎದುರಾಗ್ತಲೇ ಇದೆ. 5 ಗ್ಯಾರಂಟಿ ಘೋಷಿಸಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಡಿಕೆಶಿ ಸರ್ಕಾರ ಗ್ಯಾರಂಟಿ ಪೂರೈಸಲು ಈಗಲೂ ಹೆಣಗಾಡುತ್ತಿದೆ. 10 ಕೆಜಿ ಅಕ್ಕಿ ಕೊಡಲು ಆಗದ ಸರ್ಕಾರ ಈಗ ಆಪರೇಷನ್ ರೇಷನ್ ಕಾರ್ಡ್ ಶುರು ಮಾಡಿದೆ. ಹೊಸ BPL ಕಾರ್ಡ್ ಕೊಡಬೇಕಾದ್ರೆ ಇಲ್ಲಿವರೆಗೂ ನಮ್ಗೆ 1 ವರ್ಷದಿಂದ ಪೆಂಡಿಂಗ್ ಇರೋ ಕಾರ್ಡ್ಗಳು ಕೊಡ್ತೀವಿ. ಹೊಸ BPL ಕಾರ್ಡ್ ಕೊಡೋ ವಿಷಯದಲ್ಲಿ ಇನ್ನೂ ನಾವು ತೀರ್ಮಾನ ತೆಗೆದುಕೊಂಡಿಲ್ಲ. ಕಾರ್ಡು APL ಆಗಲಿ BPL ಆಗಲಿ ಸದ್ಯಕ್ಕೆ ಬಿಡಕ್ಕೆ ಅವಕಾಶ ಇಲ್ಲ. ಇನ್ನು ಗೃಹಲಕ್ಷ್ಮಿ ಅರ್ಜಿ ಆಹ್ವಾನವನ್ನು ಇಂದಿನಿಂದ ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದೆ. ಸರ್ವರ್ ಸಮಸ್ಯೆ ಬಗೆಹರಿಯುವವರೆಗೂ ಹೊಸದಾಗಿ ಯಾರ ಅರ್ಜಿಗಳೂ ಸ್ವೀಕಾರವಾಗಲ್ಲ. ಈ ಮಧ್ಯೆ ಶಕ್ತಿ ಯೋಜನೆಯಡಿ ಮಹಿಳೆಯರು ರಾಜ್ಯವನ್ನ ಭರ್ಜರಿಯಾಗಿ ಸುತ್ತು ಹಾಕ್ತಿದ್ದು 40 ಕೋಟಿಯಷ್ಟು ಮಹಿಳಾ ಪ್ರಯಾಣಿಕರು ಲಾಭ ಪಡೆದಿದ್ದಾರೆ ಅಂತ ಸಿದ್ದರಾಮಯ್ಯ ಟ್ವೀಟ್ ಹಾಕಿದ್ದಾರೆ. ಅಂದ್ರೆ ರಾಜ್ಯದ ಒಬ್ಬೊಬ್ಬ ನಾರಿಯರು ಕನಿಷ್ಠ ಅಂದ್ರು 10-20 ಸಲ ತಿಂಗಳಿಗೆ ಟ್ರಿಪ್ ಹೊಡೆಯುತ್ತಿದ್ದಾರೆ. ಇಷ್ಟೆಲ್ಲದರ ನಡುವೆ ಇಂದಿನಿಂದ 1 ರಿಂದ 10ನೇ ತರಗತಿವರೆಗಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ವಾರಕ್ಕೆ 2 ಮೊಟ್ಟೆ ವಿತರಣೆಗೂ ಚಾಲನೆ ಸಿಕ್ಕಿದೆ. ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಟ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡೆ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ತಕ್ಷಣಕ್ಕೆ ನೀರು ಹರಿಸೋದನ್ನ ನಿಲ್ಲಿಸಿ ಮುಂದಿನ ಕ್ರಮ ಹಾಗೆ ಹೋರಾಟದ ಬಗ್ಗೆ ನಿರ್ಧರಿಸಬೇಕು ಅನ್ನೋ ಆಗ್ರಹ ಕೂಡ ಜೋರಾಗ್ತಿದೆ. ದಾನಿಗಳಾಗಬೇಕು, ಆದ್ರೆ ದರಿದ್ರರಾಗಬಾರದು. ನಮ್ಮನ್ನಾಳುವ ಜನನಾಯಕರು ಹಾಗಲ್ಲ. ರಾಜ್ಯದ ಜನರಿಗೆ ದರಿದ್ರ ಬಂದರೂ ಪರವಾಗಿಲ್ಲ, ನಾವು ದಾನಿಗಳು ಅಂತ ಉದಾರಿಗಳು ಅಂತ ಹೆಸರು ಪಡಿಬೇಕು ಅಷ್ಟೇ. ಇದಕ್ಕೆ ತಾಜಾ ಉದಾಹರಣೆ ಕಾವೇರಿ ನೀರು. ಅಲ್ಲ, ರಾಜ್ಯದಲ್ಲಿ ಮಳೆ ಕೊರತೆ ಇದೆ ಅನ್ನೋದು ಗೊತ್ತಿದ್ರೂ KRS ಡ್ಯಾಂನಿಂದ ಪ್ರತಿದಿನ 10,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಸರಾಗವಾಗಿ ಹರಿಯುತ್ತಿದೆ. ನೀರಾವರಿ ಸಚಿವರೂ ಆಗಿರುವ DK ಶಿವಕುಮಾರ್ ಅವರನ್ನ ಕೇಳಿದ್ರೆ ಡ್ಯಾಮ್ ಕೀ ನಮ್ಮ ಹತ್ರ ಇಲ್ಲ, ಬಿಜೆಪಿಯವರ ಹತ್ರ ಇದೆ, ಕೇಂದ್ರದ ಹತ್ರ ಇದೆ ಅಂತಾರೆ. ಬಿಜೆಪಿಯವರನ್ನ ಕೇಳಿದ್ರೆ ಇಂಡಿಯಾ ಒಕ್ಕೂಟದಲ್ಲಿರೋ ತಮಿಳುನಾಡು DMK ಸರ್ಕಾರಕ್ಕೆ ನಮ್ಮ ನೀರನ್ನು ಹರಿಸಿ ತ್ಯಾಗ ಮಾಡುತ್ತಿದ್ದಾರೆ ಅಂತಾರೆ. HD ಕುಮಾರಸ್ವಾಮಿನೂ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಾಲು ಸಾಲು ಟ್ವೀಟ್ ಮಾಡುತ್ತಿದ್ದಾರೆ. ಕಾವೇರಿ ನೀರು ಉಳಿಸಿಕೊಳ್ಳಲು ದಾರಿ ಏನು? ಕಾವೇರಿ ನೀರಿಗೆ ತಮಿಳುನಾಡು ಆಗ್ರಹಿಸುತ್ತಿದೆ. ಸಮಸ್ಯೆ ಬಗ್ಗೆ ಚರ್ಚಿಸಲು ಸರ್ಕಾರದ ಮುಂದೆ 3 ದಾರಿಗಳಿವೆ. ದಾರಿ 1, ಸರ್ವಪಕ್ಷ ಸಭೆ ಕರೆದು ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು. ದಾರಿ 2, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮನವಿ ಮಾಡಬೇಕು. ದಾರಿ 3, ನೀರು ಹರಿಸೋದನ್ನ ನಿಲ್ಲಿಸಿ ಕಾನೂನು ಹೋರಾಟ ಮಾಡಬೇಕು. ಈ 3 ದಾರಿಗಳಲ್ಲಿ ಒಂದನ್ನೂ ಸರ್ಕಾರ ಮಾಡುತ್ತಿಲ್ಲ. ನೀರಾವರಿ ಸಚಿವ DK ಶಿವಕುಮಾರ್ ಆದಷ್ಟು ಬೇಗ ಸರ್ವಪಕ್ಷ ಸಭೆ ಕರೀತೀವಿ ಅಂತಾನೆ ತಮಿಳುನಾಡಿಗೆ 1 ವಾರದಿಂದ ನೀರು ಹೋಗ್ತಿದ್ರು. ಯಾಕೋ ನಿಲ್ಲಿಸೋ ಕೆಲಸಕ್ಕೆ ಕೈ ಹಾಕಿಲ್ಲ. ಎಲ್ಲ ಕೈಯನ್ನ ಎತ್ಕೊಂಡೋಗಿ ನಾವು ತಮಿಳುನಾಡು ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಸರ್ಕಾರ ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡಬೇಕಾಗ್ತದೆ. ಅಥಾರಿಟಿಗೆ ಕಾಗದ ಬರೆದಿದ್ದೀವಿ. ನೀವೇನು ಡಿಸಿಷನ್ ತಗೊಂಡಿದ್ದೀರಿ, ದಿನಕ್ಕೆ 10,000 ಕ್ಯೂಸಿಕ್ ನೀರು ಬಿಡಬೇಕು 15 ದಿನ ಅಂತ ಏನು ಕೊಟ್ಟುಕೊಂಡಿದ್ದೀರಿ, ಅದನ್ನ ರಿವ್ಯೂ ಮಾಡಬೇಕು ಅಂತ ಹೇಳಿ ನಾವೀಗಾಗಲೇ ನಿನ್ನೆನೆ ನಾವು ಅಥಾರಿಟಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ರಾಜಕೀಯ ಪಕ್ಷಗಳ ಹಾಗೆ ರಾಜಕೀಯ ನಾಯಕರ ಹೇಳಿಕೆ ಏನೇ ಇದ್ರೂ ಕೂಡ ನಾವು ನೀವು ಅಂದ್ರೆ ಜನಸಾಮಾನ್ಯರು ಕಾವೇರಿ ನೀರಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋದು ಅನಿವಾರ್ಯ. ಯಾವ ಮಾಹಿತಿ ಅದು ಗಮನಿಸ್ತಾ ಹೋಗೋಣ. ನಮ್ಮಲ್ಲಿ ಇರೋದೆಷ್ಟು, ತಮಿಳುನಾಡಿಗೆ ಬಿಡ್ತಿರೋದೆಷ್ಟು, ಹಾಗೆ ಬೇಕಾಗಿರೋದೆಷ್ಟು, ಈ ಅಂಕಿ ಅಂಶಗಳು ನಿಮ್ಮ ಮುಂದೆ. ತಮಿಳುನಾಡಿಗೆ ಹೋಗ್ತಾ ಇರೋ ನೀರು ಪ್ರತಿದಿನ 10,000 ಕ್ಯೂಸೆಕ್ನಷ್ಟು ಅಂದ್ರೆ 2.83 ಲಕ್ಷ ಲೀಟರ್ನಷ್ಟು ನೀರು
ತಮಿಳುನಾಡಿಗೆ ಹರಿಬಿಡಲಾಗ್ತಾ ಇದೆ ನಮ್ಮ ರಾಜ್ಯದ ಕಡೆಯಿಂದ. ಇದರ ಜೊತೆಗೇನೆ ತಮಿಳುನಾಡಿಗೆ ಹೋಗ್ತಾ ಇರೋ ನೀರು 15 ದಿನದ ಪ್ರಮಾಣವನ್ನ ನಾವು ಗಮನಿಸಿದಾಗ ಹತ್ತತ್ರ 1.5 ಲಕ್ಷ ಕ್ಯೂಸೆಕ್ ಅಂದ್ರೆ 42.47 ಲಕ್ಷ ಲೀಟರ್ನಷ್ಟು ನೀರನ್ನ, ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಲಾಗ್ತಾ ಇದೆ. ಹಾಗಾದ್ರೆ ನಮ್ಮ ಅಗತ್ಯತೆಯ ಅನುಗುಣವಾಗಿ ನಂಬರ್ಸ್ ಗಳನ್ನ ನೋಡ್ತಾ ಹೋಗೋಣ ಎಷ್ಟಿದೆ ಅಂತ ಹೇಳಿ. ಪ್ರತಿದಿನ ಬೆಂಗಳೂರಿಗೆ ಬೇಕಾಗಿರೋದು 140 ಕೋಟಿ ಲೀಟರ್. ಒಂದು ತಿಂಗಳಿಗೆ ಅಲ್ಲಿಗೆ 1.5 TMC ಯಷ್ಟು ನೀರು ಬೆಂಗಳೂರು ವ್ಯಾಪ್ತಿಯ ಬಳಕೆಗೆ ಬೇಕಾಗುತ್ತೆ. ಇದರ ಜೊತೆಗೆ ಮತ್ತೊಂದಷ್ಟು ಅಂಕಿಅಂಶಗಳನ್ನ ಗಮನಿಸೋದೇ ಆದ್ರೆ ಕಾವೇರಿ ಭಾಗದ ಕೃಷಿಗೆ ಬೇಕಾಗಿರೋದು ಒಂದು ತಿಂಗಳಿಗೆ ಸರಿಸುಮಾರು 6 ರಿಂದ 7 TMC ಯಷ್ಟು ನೀರು. ಬೆಂಗಳೂರಿನಲ್ಲಿ ಯೂಸೇಜ್ಗೆ ಹಾಗೆ ಕೃಷಿ ಚಟುವಟಿಕೆಗೆ ಎಷ್ಟು ಪ್ರಮಾಣದ ನೀರು ಬೇಕು ಅನ್ನೋದನ್ನ ವಿವರಿಸ್ತಾ ಇದೆ ಅಂಕಿಅಂಶ. ಇನ್ನು ಕುಡಿಯೋಕೆ ಕೃಷಿಗೆ ಅಂತ ಬೇಕಾಗಿರೋದು ಒಂದು ತಿಂಗಳಿಗೆ ಹತ್ತತ್ರ 8 ರಿಂದ 9 TMC ಯಷ್ಟು ನೀರು. ನಮ್ಮಲ್ಲಿ ಬರ ಇದೆ, ನಮಗೆ ಅವಶ್ಯಕತೆ ಹೆಚ್ಚಿದೆ, ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ಹರಿಸುವ ಅವಶ್ಯಕತೆ ಇದೆಯಾ ಅನ್ನೋ ರೈತರ ಪ್ರಶ್ನೆಗೆ ಉತ್ತರ ಈ ಅಂಕಿಅಂಶಗಳು ಹೇಳ್ತಾ ಇದೆ. ಇನ್ನು KRS ಇವತ್ತಿನ ಮಟ್ಟ ಎಷ್ಟಿದೆ ನೀರಿನದ್ದು ಅನ್ನೋದನ್ನ ಗಮನಿಸಿದಾಗ 30.59 TMC ಇದೆ. ಅಬ್ಬಬ್ಬಾ ಅಂದ್ರೆ 3 ತಿಂಗಳಿಗೆ ಇದೇ ಪ್ರಮಾಣದಲ್ಲಿ ನೀರು ಬಳಕೆ ಆಗ್ತಾ ಇದ್ದು ತಮಿಳುನಾಡಿಗೆ ಹರಿಬಿಡ್ತಾ ಇದ್ರೆ KRS ಖಾಲಿ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಇದೇ ಅನುಮಾನ ರೈತರಿಗೆ, ಅದರಲ್ಲೂ ಈ ಕಾವೇರಿ ಬೆಲ್ಟ್ನ ಜನಸಾಮಾನ್ಯರಿಗೂ ಕೂಡ ಆತಂಕಕ್ಕೆ ಕಾರಣವಾಗಿದೆ. ಮತ್ತೊಂದು ಅಂಶ ಗಮನಿಸಬೇಕಾಗಿರೋದು, ಕೃಷಿಗೆ ನೀರೇ ಹರಿಸದೆ ಹೋದ್ರೂ ಕೂಡ ಕುಡಿಯೋಕ್ ಸಾಕಾಗುತ್ತೆ ನೀರು. ಆದ್ರೆ ತಮಿಳುನಾಡಿಗೆ ಹೋಗ್ತಿರೋ ನೀರು ಕೃಷಿಗಾಗಿ. ಹೀಗಾಗಿ ನಮ್ಮ ರೈತರು ಕೇಳ್ತಿರೋದು, ಮೊದಲು ನಮ್ಮ ಬೆಳೆಗೆ ಬಿಡಿ, ಆಮೇಲೆ ಬೇರೆಯವರಿಗೆ ಕೊಡಿ ಅಂತ ಹೇಳಿ. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಕಾದ್ ನೋಡೋಣ. ಮತ್ತೊಂದು ಕಡೆ ರಾಜಕೀಯದಲ್ಲಿ ಬೇರೆ ಬೇರೆ ಪಕ್ಷದ ನಾಯಕರು ಭೇಟಿಯಾಗಿ ಕೈ ಕುಲುಕ್ತಾರೆ ಅಂದ್ರೆ ಅದು ಕೇವಲ ಔಪಚಾರಿಕ ಸಂಗತಿ ಮಾತ್ರ ಆಗಿರೋ ಸಾಧ್ಯತೆಗಳು ವಿರಳವೇ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದಾಗ DK ಶಿವಕುಮಾರ್ ಅವರ ಜೊತೆಯಲ್ಲಿ ಆಂಧ್ರ ಸಿಎಂ ತಂಗಿ ತೆಲಂಗಾಣದ YSRCPಯ ಶರ್ಮಿಳಾ ಕೈ ಕುಲುಕಿದ್ದಕ್ಕೆ ಕಾರಣ ಈಗ ಹೊರಬರ್ತದೆ. ತೆಲಂಗಾಣದಲ್ಲೂ ಆಪರೇಷನ್ ಕಾಂಗ್ರೆಸ್. ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆದ್ರ DKಶಿ. ಒಂದಾನೊಂದು ಕಾಲದಲ್ಲಿ ಆಪರೇಷನ್ ಕಮಲಕ್ಕೆ ಸಿಲುಕಿ ಬಿಜೆಪಿ ತೆಕ್ಕೆಗೆ ಜಾರಿದವರನ್ನ DK ಶಿವಕುಮಾರ್ ಸೆಳೆಯುತ್ತಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೆ ಬಂಡೆ ತನ್ನ ಬಾಹುಗಳನ್ನ ತೆಲಂಗಾಣದವರೆಗೂ ಚಾಚಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗ್ತಿದ್ದಂತೆ YS ಶರ್ಮಿಳಾ ಅವರು DKಶಿ ಭೇಟಿಯಾಗಿ ಕೈಕುಲುಕಿದ್ರು. ಆಗಲೇ ಏನೋ ವಾಸನೆ ಹೊಡೆದಿತ್ತು, ಅದೀಗ ಸತ್ಯವಾಗುತ್ತಿದೆ. ಕಾಂಗ್ರೆಸ್ ಸೇರ್ತಾರ ರಾಜಶೇಖರ್ ರೆಡ್ಡಿ ಮಗಳು? ಅಚ್ಚರಿಯಾದ್ರೂ ಈ ಮಾತನ್ನ ನಂಬಲೇಬೇಕು. ಯಾಕಂದ್ರೆ ಕಾಂಗ್ರೆಸ್ ಅಂದ್ರೆ ಸಾಕು ಅಣ್ಣ ಜಗನ್ಮೋಹನ್ ರೆಡ್ಡಿ ನಖಶಿಕಾ ಅಂತ ಹುರ್ಕೋತಾರೆ. ಆದ್ರೆ ಅದೇ ಕಾಂಗ್ರೆಸ್ ಸೇರಲು ತಂಗಿ ಶರ್ಮಿಳಾ ಮನಸ್ಸು ಮಾಡಿದ್ದಾರಂತೆ. ಅದರ ಹಿಂದಿರೋದು DK ಶಿವಕುಮಾರ್. ತೆಲಂಗಾಣದಲ್ಲಿ ಕೆ ಚಂದ್ರಶೇಖರ್ ರಾವ್ ನೇತೃತ್ವದ BRS ಪಕ್ಷ ಸಿಕ್ಕಾಪಟ್ಟೆ ಬಲಿಷ್ಠವಾಗಿದೆ. ಏಕಾಂಗಿಯಾಗಿ BRS ಮಣಿಸೋದು ಕಷ್ಟ. ಆದ್ರೆ ಕಾಂಗ್ರೆಸ್ ಜೊತೆ ಸೇರಿದ್ರೆ ಕೆಲಸ ಬಲು ಸಲೀಸು ಎಂಬುದು ಶರ್ಮಿಳಾ ಲೆಕ್ಕಾಚಾರ. ಶುಕ್ರವಾರ ವೇಣುಗೋಪಾಲ್ ಜೊತೆ ಒಂದು ಸುತ್ತಿನ ಚರ್ಚೆ ನಡೆದಿದ್ದು ಶರ್ಮಿಳಾ 8 ಸೀಟ್ ಕೇಳಿದ್ರು. 3 ಸೀಟ್ ನೀಡುವುದಾಗಿ ಕಾಂಗ್ರೆಸ್ ಹೇಳಿದೆ. ಆದ್ದರಿಂದ ಚೌಕಾಶಿ ನಡೆಯುತ್ತಿದೆ. ಇನ್ನೊಂದೆಡೆ ಆಂಧ್ರ ರಾಜಕೀಯದಲ್ಲಿ ಮೂಗು ತೂರಿಸಲ್ಲ, ತೆಲಂಗಾಣದಲ್ಲಿ ಮಾತ್ರ ಕೆಲಸ ಮಾಡುತ್ತೇನೆ ಎನ್ನುವ ಮೂಲಕ ಅಣ್ಣನ ಸಿಟ್ಟಿನಿಂದಲೂ ಪಾರಾಗಿದ್ದಾರೆ. ಎಲ್ಲ ಓಕೆಯಾದ್ರೆ ಆಗಸ್ಟ್ 20ರಂದೇ YSR ತೆಲಂಗಾಣ ಹಾಗೂ ಕಾಂಗ್ರೆಸ್ನಲ್ಲಿ ವಿಲೀನವಾಗುವ ನಿರೀಕ್ಷೆ ಇದೆ. ಲೋಕಸಭಾ ಚುನಾವಣೆಗೆ ತಯಾರಿ ದಿನೇ ದಿನೇ ಬಿರುಸಾಗ್ತಾ ಇದೆ. ಅದರಲ್ಲೂ ಸುಲಭದ ಜಯ ತಂದುಕೊಡೋ ಕ್ಷೇತ್ರಗಳ ಹುಡುಕುವ ಯತ್ನ ಒಂದು ಕಡೆಯಾದ್ರೆ, ವಿರೋಧಿಗಳನ್ನ ಕಟ್ ಹಾಕೋಕೆ ನೇರ ಹಣಾಹಣಿಯೊಂದಿಗೆ ಕಣಕ್ಕಿಳಿಯೋ ಚಿಂತನೆ ಕೂಡ ನಡೀತಾ ಇದೆ. ಮೋದಿ ವಿರುದ್ಧ ಪ್ರಿಯಾಂಕಾ ವಾದ್ರಾ ಸ್ಪರ್ಧೆ. ಮತ್ತೆ ಅಮೇಠಿಯಿಂದಲೇ ರಾಹುಲ್ ಅಖಾಡಕ್ಕೆ. ಅಮೇಠಿ ಗಾಂಧಿ ಕುಟುಂಬದ ಭದ್ರಕೋಟೆ. ಆದರೆ 2019ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಫೈರ್ ಬ್ರ್ಯಾಂಡ್ ನಾಯಕಿ ಸ್ಮೃತಿ ಇರಾನಿ ಅಮೇಠಿ ಕೋಟೆಯನ್ನೇ ಭೇದಿಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಮಣ್ಣು ಮುಕ್ಕಿಸಿದ್ರು. ಆದರೆ ಈ ಬಾರಿ ಮತ್ತೆ ರಾಹುಲ್ ಗಾಂಧಿ ಅಮೇಠಿಯಿಂದಲೇ ಸ್ಪರ್ಧಿಸ್ತಾರಂತೆ. कि वहां की जनता और वहां के कार्यकर्ताओं का डिमांड है कि राहुल जी जो हम लोगों से गलतियां हुई इसको हम सुधारेंगे और राहुल गांधी को प्रचंड बहुमत से अमेठी से चुनाव जिताएंगे. 2019ರಲ್ಲಿ ಬಿಜೆಪಿಯ ಸ್ಮೃತಿ ಇರಾನಿ 4,68,000ಕ್ಕೂ ಹೆಚ್ಚು ವೋಟ್ ಪಡೆದಿದ್ರು. ರಾಹುಲ್ ಗಾಂಧಿಗೆ 4,13,000ಕ್ಕೂ ಅಧಿಕ ವೋಟ್ ಬಿದ್ದಿದ್ವು. ಸ್ಮೃತಿ ಇರಾನಿ 55,000 ಮತಗಳಿಂದ ಜಯಭೇರಿ ಬಾರಿಸಿದ್ರು. ಮೋದಿ ವಿರುದ್ಧ ಪ್ರಿಯಾಂಕಾ ವಾದ್ರಾ ಅಖಾಡಕ್ಕೆ. ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಪ್ರಿಯಾಂಕಾ ವಾದ್ರಾ ಸ್ಪರ್ಧಿಸುವ ಸಾಧ್ಯತೆ ಇದೆ. ಒಂದು ವೇಳೆ ಮೋದಿ ಪ್ರಿಯಾಂಕಾ ಸ್ಪರ್ಧಿಸಿದ್ರೆ ವಾರಣಾಸಿ ಅಖಾಡದ ರೋಚಕತೆ ಮತ್ತಷ್ಟು ಹೆಚ್ಚಲಿದೆ.
जहां से प्रियंका गांधी जी की इच्छा बनारस अगर होगी, हमारा एक एक कार्यकर्ताओं के लिए जान लड़ा देगा। ಗೆದ್ದವರ ಬೆನ್ ಹಿಂದೆ ಹೋಗೋರು ಇಲ್ಲವೇ ಗೆದ್ದಿದ್ ನಮ್ಮಿಂದಲೇ ಅನ್ನೋದು ಆಗಾಗ ಇಂಥ ಜನರನ್ನ ನಾವು ನೋಡ್ತಲೇ ಇರ್ತೀವಿ. KGF ನಂತಹ ಮಾಸ್ಟರ್ ಪೀಸ್ ಕೊಟ್ಟು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚ್ತಾ ಇರೋ ಯಶಸ್ಸಿಗೆ ಕಾರಣ ನಾನೇ ಅಂತ ತಮಿಳು ನಟ ಹೇಳಿಕೆ ಕೊಟ್ಟು ಯಶ್ ಅಭಿಮಾನಿಗಳ ಕೋಪಕ್ಕೆ ಗುರಿಯಾಗಿದ್ದಾರೆ. வயலன்ஸ் 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 சீரியல் ஹீரோன்னு சொல்லிட்டு அந்த பையனுக்கு வந்து ரெஸ்பெக்ட் கொடுக்கல யாருமே. ஸோ அந்த பையன் என்ன ஒரு நாள் வந்து எங்கிட்ட வந்து அழுதுட்டு இருந்தான். அப்போ நான் சொன்னேன், பாவா எங்களோட உட்கார வச்சு எங்களோட சாப்பாடு அவனை சாப்பிட வச்சு என்னோட எனக்கு தனிக்காக விட்டுருந்தாங்க. என் காரில் பிக்கப் பண்ணி ட்ராப் பண்ணி அந்த படத்தில் நடிக்க வச்சு அந்த பையனை. ಇದು ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ತಮಿಳಿನ ನಟನೊಬ್ಬ ಆಡಿರೋ ಮಾತು. ಯಶ್ ಅನ್ನೋ ದೈತ್ಯ ಪ್ರತಿಭೆ ಆಗಿನ್ನೂ ಕನ್ನಡ ಚಿತ್ರರಂಗದಲ್ಲಿ ಮೊಳಕೆ ಒಡೆಯುತ್ತಿದ್ದ ಕಾಲ. ಜಂಬದ ಹುಡುಗಿ ಅನ್ನೋ ಸಿನಿಮಾದಲ್ಲಿ ಯಶ್ ಮೊದಲ ಬಾರಿ ಚಿಕ್ಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. 2007ರಲ್ಲಿ ತೆರೆಕಂಡಿದ್ದ ಈ ಸಿನಿಮಾದಲ್ಲಿ ಜೈ ಆಕಾಶ್ ನಾಯಕನಾಗಿ ನಟಿಸಿದ್ರು. ಆಗಷ್ಟೇ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಯಶ್ ಬಗ್ಗೆ ಈಗ ಜೈ ಆಕಾಶ್ ಅಪಮಾನಕಾರಿ ರೀತಿಯಲ್ಲಿ ಮಾತನಾಡಿದ್ದಾರೆ. ಯಶ್ ಅನ್ನು ನಾನೇ ಬೆಳೆಸಿದ್ದು ಅನ್ನೋ ರೀತಿ ಮಾತಾಡಿದ್ದಾರೆ. சீரியல் ஹீரோன்னு சொல்லிட்டு அந்த பையனுக்கு வந்து ரெஸ்பெக்ட் கொடுக்கல யாருமே. ஸோ அந்த பையன் என்ன ஒரு நாள் வந்து எங்கிட்ட வந்து அழுதுட்டு இருந்தான். அப்போ நான் சொன்னேன், பாவா எங்களோட உட்கார வச்சு எங்களோட சாப்பாடு அவனை சாப்பிட வச்சு அதுக்கப்புறம் நான் அவனை கூட்டு போய் நான் அவனை பெட்ஃபோர்டில் பிக்கப் பண்ணி லைட்மென்ஸ் உட்கார சாப்பிட வச்சு ஃபீல் பண்ணான். என்னோட எனக்கு தனிக்காக விட்டுருந்தாங்க. என் காரில் பிக்கப் பண்ணி ட்ராப் பண்ணி அந்த படத்தில் நடிக்க வச்சு அந்த பையனை. ஸோ அந்த பையன் வந்து அதுக்கப்புறம் வந்து அந்த படம் ஹிட் ஆச்சு. நான் வந்து தெலுங்கு தமிழ் பிஸியாக நான் கண்டிப்பாக பண்ண முடியலை. அந்த பையன் தொடர்ந்து கன்னட நடித்து ஒரு பெரிய ஸ்டார் ஆனால் அந்த பையன் நடித்த KGF படம் வந்து இவ்வளோ மிகப்பெரிய வெற்றி அடைஞ்சு உங்களுக்கு எல்லாருக்குமே தெரியும். ಜೈ ಆಕಾಶ್ ಎಕ್ಸ್ ಆರ್ಮಿ ಎಂಬ ಸಿನಿಮಾ ಮಾಡುತ್ತಿದ್ದಾರೆ. ಆ ಸಿನಿಮಾದ ಪ್ರಚಾರದ ವೇಳೆ ಯಶ್ ಬಗ್ಗೆ ಈ ರೀತಿ ಮಾತಾಡಿದ್ದಾರೆ. ಜಂಬದ ಹುಡುಗಿ ಸಿನಿಮಾ ಮಾಡಿದ್ದ ನಟಿ ನಿರ್ದೇಶಕಿ ಪ್ರಿಯಾ ಹಾಸನ್ ಅವರು ಜೈ ಆಕಾಶ್ನ ಈ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಆಕಾಶ್ ಪರಿಚಯ ಆಗೋಕ್ಕೂ ಮುಂಚೆಯೇ ಈ ಸಿನಿಮಾಗೆ ಯಶ್ ಸೆಲೆಕ್ಟ್ ಆಗಿದ್ರು ಅಂದಿದ್ದಾರೆ. ನನಗೆ ಗೊತ್ತಿರೋದು ಮಾತ್ರ ಹೇಳ್ಬಲ್ಲೆ. ಯಾಕಂದ್ರೆ ಒಟ್ಟೆ ನನ್ ಸಿನಿಮಾ ನನ್ ಬ್ಯಾನರ್ ಇಂದ ಬಂದವರಿಬ್ರು ಜಯಾಕಾಶ್ ಅವ್ರನ್ನು ಕನ್ನಡ ಕರ್ಕೊಂಬಂದ್ ಸಿನಿಮಾ ಮಾಡ್ಸಿ ಹೀರೋ ಮಾಡ್ಸಿದ್ದು ನಾವು ಅವಾಗ. ಮತ್ತೆ ಯಶ್ ಅವ್ರನ್ನು ಸಹ ಫಸ್ಟ್ ಸಿನಿಮಾದಲ್ಲಿ ಅವಕಾಶ ಕೊಟ್ಟು ಮಾಡ್ಸಿದ್ದು ನಾವು. ಅದ್ ಬಿಟ್ರೆ ಇವ್ರು ಯಾವ್ದಕ್ಕೋಸ್ಕರ ಇವ್ರು ಯಶ್ ಬಗ್ಗೆ ಮಾತಾಡಿದ್ದಾರೆ, ಯಾವ್ದಕ್ಕೋಸ್ಕರ ಇವ್ರು ಪಬ್ಲಿಸಿಟಿಗ ಇನ್ನೊಂದ ಅಥವಾ ಏನನ್ನೋದು ನನ್ಗೆ ಆ ವಿಚಾರ ನಿಜವಾಗ್ಲೂ ಗೊತ್ತಿಲ್ಲ. ಚಂದಿರನ ಸನಿಹದಲ್ಲಿರೋ ಚಂದ್ರಯಾನ 3 ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಚಂದ್ರನ ಅತಿ ಸಮೀಪದಿಂದ ತೆಗೆದ ಚಿತ್ರವನ್ನ ಭೂಮಿಗೆ ರವಾನಿಸಿದೆ. ಚಂದ್ರನ ಅಂಗಳಕ್ಕೆ ಇಳಿಯೋಕೆ ವೇಗ ತಗ್ಗಿಸುವಲ್ಲಿಯೂ ಇಸ್ರೋ ಯಶಸ್ವಿಯಾಗಿದೆ. ಇಸ್ರೋ ಸಾಧನೆ ಚಂದ್ರಯಾನ 1ರಿಂದ ಆರಂಭಿಸಿ ಚಂದ್ರಯಾನ 3 ವರೆಗಿನ ಸಾಧನೆ ಸವಾಲು. ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಭಾರತದ ಚಂದ್ರಮಾನ್ವ ಎಂದೇ ಖ್ಯಾತರಾದ ವಿಜ್ಞಾನಿ ಅಣ್ಣಾದುರೈ ನ್ಯೂಸ್ 18 ಕನ್ನಡಕ್ಕೆ ವಿಶೇಷ ಸಂದರ್ಶನ ನೀಡಿದ್ದಾರೆ. ತುಂಬ ಸ್ಯಾಟಿಸ್ಫೈಡ್ ಆಗಿದೆ. ಏನೋ ನಮ್ಮ ಚಂದ್ರಯಾನ್ 1 ನಮ್ಮ ಶುರು ಮಾಡಿ ಎಲ್ಲ ನಿಲಕ್ಕೆ ಹೋಗ್ಬೇಕು ನಾವು. ದಟ್ ಈಸ್ ಅಲ್ಲಿ ನಮ್ಮ ನೀರು ತೋರಿಸಿದ ಮೇಲೆ ಅಭಿವೃದ್ಧಿ ಕಂಟ್ರಿನೂ ಅಮೆರಿಕ ರಷ್ಯಾ ಎಲ್ಲ ಹೋಗ್ತಾರೆ. ಬಟ್ ನಾವು ಹೋಗ್ಬೇಕು ಅನ್ನೋದು. ಚಂದ್ರಯಾನ್ 2ನಲ್ಲಿ ಸ್ವಲ್ಪ ನಮ್ಮ ಪ್ರಾಬ್ಲಮ್ ಆಯಿತು. ಬಟ್ ಇವಾಗ ಎಲ್ಲ ಶುರು ಮಾಡಿ ಇವಾಗ ಎಲ್ಲ ಚೆನ್ನಾಗಿ ಹೋಗಿದತ್ತೆ. ಅಂಟಿಲ್ ನಾವು ನಮಗೆ ಫುಲ್ಲಿ ಸ್ಯಾಟಿಸ್ಫೈ ಆಗಿದೆ. ಅಲ್ಲಿ ಚಂದ್ರಯಾನ್ 1ನಲ್ಲಿ ತುಂಬಾ ನಮಗೆ ಕಲಿಸಿದ್ರೆ ನಮ್ಮ ಫಸ್ಟ್ ಟೈಮು ನಮಗೆ ಬಡ್ಜೆಟ್ ಅಷ್ಟು ಕೊಟ್ಟಿಲ್ಲ. ಬಟ್ ನಮ್ಮ ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಹ್ಯಾಂಡಲ್ಲ ನಾನು ಯಂಗ್ಸ್ಟರು. ಬಟ್ 4 ವರ್ಷನಲ್ಲಿ ಅದು ಮಾಡಿದ್ದೀನಿ. ಅದು ಫಸ್ಟ್ ಪೋಲಾರ್ ಏರ್ಬಿಟ್ ಹೋಗೋದು ತುಂಬಾ ಕಲಿಸಲಾಗಿದೆ. 3 ತರವೇ ಅಲ್ಲಿಗೆ ಇದು ಮಾಡಿ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಇದು ಫ್ಲೈ ಮಾಡಿ ಸರಿ ಲ್ಯಾಂಡ್ ಆಗುತ್ತಾ. ಇದು ಇವತ್ತಿನ ಸೂಪರ್ ಪ್ರೈಮ್ at 9 ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.